ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಏನು ಅಂತ ಹೇಳಿ ಆಲ್ರೆಡಿ ತಮ್ಲೈನ್ ಅಲ್ಲಿ ನೋಡಿರ್ತೀರಾ. ಸೊ ನಿಮ್ ಫೇಸ್ ಅಲ್ಲಿ ಏನಾದ್ರು ಬಂಗು ಅಂದ್ರೆ ಪಿಗ್ಮೆಂಟೇಷನ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಸೊ ಒಂದು ಸನ್ಸ್ಕ್ರೀನ್ ನಿಮ್ಗೆ ಇವತ್ತು ತೋರಿಸ್ತೀನಿ. ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ನೀವು ಯೂಸ್ ಮಾಡಬಹುದು. ತುಂಬಾ ಚೆನ್ನಾಗಿ ಪಿಗ್ಮೆಂಟೇಷನ್ ಇದು ಕ್ಲಿಯರ್ ಮಾಡುತ್ತೆ ಬೇಗನೆ ಅಂತಾನೆ ಹೇಳ್ಬೋದು. ಅಂಡ್ ಆಲ್ಸೋ ಮತ್ತೆ ಏನ್ ಬರ್ತಿರೋ ಹಾಗೆ ಪ್ರೊಟೆಕ್ಷನ್ ಕೂಡ ಕೊಡುತ್ತೆ. ನಿಮ್ಗೆ ಪಿಗ್ಮೆಂಟೇಷನ್ ಇದು ನೈಟ್ ಏನಾದ್ರು ನೀವು ಒಂದು ಕ್ರೀಮ್ ಅಥವಾ ಏನಾದ್ರು ಒಂದು ಪ್ರಾಡಕ್ಟ್ ಯೂಸ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಸೊ ಮಾರ್ನಿಂಗ್ ಕಂಪಲ್ಸರಿ ಮಾಯಿಶ್ಚರೈಸರ್ ಮತ್ತೆ ಸನ್ಸ್ಕ್ರೀನ್ ಅಪ್ಲೈ ಮಾಡಬೇಕು ಅಲ್ವಾ. ಇಲ್ಲ ಅಂತ ಹೇಳಿದ್ರೆ ನೀವು ಏನ್ ನೈಟ್ ಕೇರ್ ಮಾಡಿರ್ತೀರಾ ಅದು ನಿಮ್ಗೆ ವರ್ಕ್ ಆಗೋದಿಲ್ಲ. ಮತ್ತೆ ಏನ್ ನಿಮ್ಗೆ ಸನ್ ರೇಸ್ ಇಂದ ಪಿಗ್ಮೆಂಟೇಷನ್ ಬೇಗನೆ ಅಟ್ಯಾಕ್ ಆಗ್ಬಿಡುತ್ತೆ. ಸೊ ಈ ಒಂದು ಸನ್ಸ್ಕ್ರೀನ್ ನೀವು ಯೂಸ್ ಮಾಡಿದ್ರಿ ಅಂತ ಹೇಳಿದ್ರೆ ಪಿಗ್ಮೆಂಟೇಷನ್ ನೀವೇನ್ ನೈಟ್ ಕೇರ್ ಮಾಡಿರ್ತೀರಲ್ವಾ ಸೊ ಪಿಗ್ಮೆಂಟೇಷನ್ ಅಗೇನ್ ನಿಮ್ಗೆ ಮಾರ್ನಿಂಗ್ ಸನ್ ರೈಸ್ ಇಂದ ಬರ್ತಿರೋ ಹಾಗೆ ಇದು ಪ್ರೊಟೆಕ್ಷನ್ ಕೊಡುತ್ತೆ ಅಂತಾನೆ ಹೇಳ್ಬೋದು. ಮತ್ತೆ ತುಂಬಾ ಚೆನ್ನಾಗಿ ನಿಮ್ಮ ಸ್ಕಿನ್ ಕ್ಲಿಯರ್ ಆಗಿ ಗ್ಲೋಯಿಂಗ್ ಕೂಡ ಆಗುತ್ತೆ. ಬಿಕಾಸ್ ಈ ಒಂದು ಸನ್ಸ್ಕ್ರೀನ್ ನ ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡ್ತಾರೆ ಪೇಷಂಟ್ ಗಳಿಗೆ. ಎಲ್ಲಾ ಸ್ಕಿನ್ ಟೈಪ್ ವರ್ಗೂ ಕೂಡ ಸೂಟ್ ಆಗುತ್ತೆ. ಸ್ಟಾರ್ಟಿಂಗ್ ಅಲ್ಲೇ ಹೇಳ್ಬಿಡ್ತೀನಿ ನಾನು. ಸೊ ಮತ್ತೆ ಹೇಗೆ ಯೂಸ್ ಮಾಡಬೇಕು, ಎಷ್ಟು ಪ್ರೈಸ್ ಅಲ್ಲಿ ಸಿಗುತ್ತೆ, ಏನೆಲ್ಲ ಎಕ್ಸ್ಟ್ರಾ ಬೆನಿಫಿಟ್ ಸಿಗುತ್ತೆ ಈ ಸನ್ಸ್ಕ್ರೀನ್ ಯೂಸ್ ಮಾಡೋದ್ರಿಂದ ಅಂತ ಹೇಳಿ ಫುಲ್ ಡೀಟೇಲ್ಸ್ ಈ ಒಂದು ಸನ್ಸ್ಕ್ರೀನ್ ಬಗ್ಗೆ ನಿಮ್ಗೆ ಕೊಡ್ತೇನೆ. ಸೊ ಎಲ್ಲೂ ಕೂಡ ವಿಡಿಯೋ ಸ್ಕಿಪ್ ಮಾಡ್ತಾ ನೋಡ್ಬೇಡಿ. ಐ ಹೋಪ್ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗ್ಬೋದು. ಇಷ್ಟ ಆದ್ರೆ ಮಿಸ್ ಮಾಡದೆ ಎಲ್ರಿಗೂ ಕೂಡ ವಿಡಿಯೋ ಶೇರ್ ಮಾಡಿ. ಹಾಗೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರಲ್ಲ, ಹೊಸದಾಗಿ ನಮ್ಮ ಚಾನಲ್ ಅಲ್ಲಿ ವಿಡಿಯೋ ನೋಡ್ತಿದ್ದೀರಾ ಅಂತ ಹೇಳಿದ್ರೆ ಸೊ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸೊ ತಡ ಮಾಡ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಫ್ರೆಂಡ್ಸ್, ಪಿಗ್ಮೆಂಟೇಷನ್ ಇರೋರಿಗೆ ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡುವಂತ ಸನ್ಸ್ಕ್ರೀನ್ ಯಾವುದು ಅಂತ ಹೇಳಿದ್ರೆ ಪ್ಲಿಕ್ಸ್ ಪೈನಾಪಲ್ ಅಡ್ವಾನ್ಸ್ಡ್ ಡಿ ಪಿಗ್ಮೆಂಟೇಷನ್ ಜುವಿ ಸನ್ಸ್ಕ್ರೀನ್ ಅಂತ ಹೇಳಿ ನೋಡ್ತಾ ಇದ್ರಲ್ವಾ. ಪ್ಯಾಕೇಜಿಂಗ್ ಈ ರೀತಿನಲ್ಲಿರುತ್ತೆ. ಈ ಸನ್ಸ್ಕ್ರೀನ್ ತುಂಬಾನೇ ಲೈಟ್ ವೇಟ್ ಆಗಿದೆ. ಸೊ ನೀವು ಅಪ್ಲೈ ಮಾಡಿದಾಗ ನಿಮಗೆ ವೈಟ್ ಅಥವಾ ಪ್ಯಾಚಿ ತರ ಅಂತ ಅನ್ಸೋದು, ಆಯಿಲಿ ತರ ಅನ್ಸೋದು ಸೊ ಆ ರೀತಿನಲ್ಲಿ ಇಲ್ಲ. ಸೊ ಇದು ನೋ ವೈಟ್ ಕಾಸ್ಟ್ ಮತ್ತೆ ತುಂಬಾ ಲೈಟ್ ವೇಟ್ ಆಗಿರೋದ್ರಿಂದ ಬೇಗ ನಿಮ್ಮ ಸ್ಕಿನ್ ಒಳಗಡೆ ಅಬ್ಸರ್ವ್ ಆಗುತ್ತೆ. ಸೊ ನಿಮ್ಮ ಫೇಸ್ ಗೆ ಇದು ಜುವಿ ಫಿನಿಶಿಂಗ್ ಕೊಡುತ್ತೆ ಅಂತಾನೆ ಹೇಳ್ಬೋದು. ಅಂಡ್ ಈ ಒಂದು ಸನ್ಸ್ಕ್ರೀನ್ ನಲ್ಲಿ SPF 50 PA 4+ ಇದೆ. ಓಕೆನಾ. ಸೊ ಪಿಗ್ಮೆಂಟೇಷನ್ ಇರೋರು ಸನ್ಸ್ಕ್ರೀನ್ ಯೂಸ್ ಮಾಡ್ತೀರಾ ಅಂತ ಹೇಳಿದ್ರೆ SPF 50 PA 4+ ಇರಬೇಕು. ಓಕೆನಾ. ಸೊ SPF 30 ಎಲ್ಲ ನೀವು ಬಿಲೋ ಯೂಸ್ ಮಾಡಿದ್ರಿ ಅಂತ ಹೇಳಿದ್ರೆ ನಿಮ್ಗೆ ಬೇಗ ಪಿಗ್ಮೆಂಟೇಷನ್ ಕ್ಲಿಯರ್ ಆಗೋದಿಲ್ಲ. ಈ ಸನ್ಸ್ಕ್ರೀನ್ SPF 50 PA 4+ ಇದೆ. ಸೊ ಸ್ಕಿನ್ ಗೆ ನೀವು ಅಪ್ಲೈ ಮಾಡಿದಾಗ ನಿಮ್ಗೆ ಸನ್ ರೈಸ್ ಅಂದ್ರೆ ಸೂರ್ಯನ ಕಿರಣಗಳಾದಂತಹ UVA ಮತ್ತೆ UVB ಸೊ ಎರಡು ರೇಸಿನ ಪ್ರೊಟೆಕ್ಷನ್ ಕೊಡುತ್ತೆ. ಅಂಡ್ ಆಲ್ಸೋ ಬ್ಲೂ ಲೈಟ್ ರೇಸ್ ಇಂದಲೂ ಕೂಡ ಪ್ರೊಟೆಕ್ಷನ್ ಸಿಗುತ್ತೆ ಅಂತಾನೆ ಹೇಳ್ಬೋದು. ಸೊ ನಿಮಗೆ ಗೊತ್ತಿರುತ್ತೆ ಅಂತ ಅನ್ಕೊಂಡಿದೀನಿ. ಈ ಪಿಗ್ಮೆಂಟೇಷನ್ ಬರೋದು ಓನ್ಲಿ UVA ಮತ್ತೆ UVB ಎರಡೇ ರೇಸ್ ಗಳಿಂದ ಬರೋದಿಲ್ಲ. ಓಕೆನಾ. ಸೊ ಇದು ಬ್ಲೂ ಲೈಟ್ ರೇಸ್ ಇಂದ ಕೂಡ ಬರುತ್ತೆ. ನಿಮ್ಮ ಸನ್ಸ್ಕ್ರೀನ್ ಏನಾದ್ರು ಬರೀ 2 ರೇಸ್ ಇಂದ ಪ್ರೊಟೆಕ್ಷನ್ ನಿಮ್ಗೆ ಕೊಡ್ತಿದೆ ಅಂತ ಹೇಳಿದ್ರೆ ಸೊ ನಿಮ್ಮ ಪಿಗ್ಮೆಂಟೇಷನ್ ಕ್ಲಿಯರ್ ಆಗುತ್ತೆ. ಬಟ್ ಬೇಗ ಕ್ಲಿಯರ್ ಆಗೋದಿಲ್ಲ ಅಷ್ಟೇ. ಓಕೆನಾ. ಬ್ಲೂ ರೇಸ್ ಇಂದ ಮತ್ತೆ ಅಟ್ಯಾಕ್ ಆಗ್ತಾ ಬರುತ್ತೆ. ಸ್ಲೋಲಿ ತುಂಬಾ ಡಿಲೇ ಆಗಿ ನಿಮ್ಗೆ ಪಿಗ್ಮೆಂಟೇಷನ್ ಕ್ಲಿಯರ್ ಆಗುತ್ತೆ ಅಂತಾನೆ ಹೇಳ್ಬೋದು. ಬಟ್ ಈ ಸನ್ಸ್ಕ್ರೀನ್ ನಲ್ಲಿ 3 ರೇಸ್ ಗಳಿಂದನೂ ಕೂಡ ನಿಮ್ಗೆ ಪ್ರೊಟೆಕ್ಷನ್ ಸಿಗುತ್ತೆ. ಇನ್ ಫ್ಯೂಚರ್ ಅಲ್ಲಿ ಬರ್ತಿರೋ ಹಾಗೆ ಇದು ಪ್ರೊಟೆಕ್ಟ್ ಮಾಡುತ್ತೆ. ಆಲ್ರೆಡಿ ಬಂದಿತ್ತು ಅಂತ ಹೇಳಿದ್ರೆ ಬೇಗ ಕ್ಲಿಯರ್ ಮಾಡುತ್ತೆ. ಸೊ ಹಾಗಾಗಿನೇ ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡುವಂತದ್ದು ತುಂಬಾ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಅಂತಾನೆ ಹೇಳ್ಬೋದು. ಬರೀ ಪಿಗ್ಮೆಂಟೇಷನ್ ಮಾತ್ರ ಕ್ಲಿಯರ್ ಆಗುತ್ತೆ ಅಂತ ಹೇಳಿದ್ರೆ ಇಲ್ಲ. ಈ ಒಂದು ಸನ್ಸ್ಕ್ರೀನ್ ನೀವು ಯೂಸ್ ಮಾಡೋದ್ರಿಂದ ನಿಮ್ಗೆ ಏನಾದ್ರು ಟ್ಯಾನ್ ಆಗಿತ್ತು ಅಂತ ಹೇಳಿದ್ರೆ ರಿಮೂವ್ ಆಗುತ್ತೆ. ಮತ್ತೆ ಏನಾದ್ರು ಡಾರ್ಕ್ ಸ್ಪಾಟ್ಸ್ ಸ್ಕಾರ್ಸ್ ಗಳೇನಾದ್ರು ಇತ್ತು ಅಂತ ಹೇಳಿದ್ರೆ ಅಂದ್ರೆ ಕಲೆಗಳೇನಾದ್ರು ಇತ್ತು ಅಂತ ಹೇಳಿದ್ರೆ ಅದು ಕ್ಲಿಯರ್ ಆಗುತ್ತೆ. ನಿಮ್ ಸ್ಕಿನ್ ಬ್ಯಾರಿಯರ್ ಏನಾದ್ರು ಡ್ಯಾಮೇಜಸ್ ಆಗಿತ್ತು ಅಂತ ಹೇಳಿದ್ರೆ ಅಂದ್ರೆ ಲೇಯರ್ ಏನಾದ್ರು ಡ್ಯಾಮೇಜಸ್ ಆಗಿತ್ತು, ಬ್ಯಾರಿಯರ್ ಏನಾದ್ರು ಡ್ಯಾಮೇಜಸ್ ಆಗಿತ್ತು ಅಂತ ಹೇಳಿದ್ರೆ ಅದನ್ನ ರಿಪೇರ್ ಮಾಡಿ ಸ್ಟ್ರೆಂಥನ್ ಮಾಡುತ್ತೆ. ನಿಮ್ ಫೇಸ್ ತುಂಬಾನೇ ಡಲ್ ಆಗಿ ಅನ್ಇವನ್ ತರ ಏನಾದ್ರು ಕಾಣ್ತಿತ್ತು ಅಂತ ಹೇಳಿದ್ರೆ ಈವನ್ ಸ್ಕಿನ್ ಟೋನ್ ಆಗಿ ಕನ್ವರ್ಟ್ ಮಾಡುತ್ತೆ. ಬಿಕಾಸ್ ಏನಾದ್ರು ಮೆಲನಿನ್ ಪ್ರೊಡಕ್ಷನ್ ತುಂಬಾ ಜಾಸ್ತಿ ಇತ್ತು ನಿಮ್ಮ ಸ್ಕಿನ್ ನಲ್ಲಿ ಅಂತ ಹೇಳಿದ್ರೆ ಮೆಲನಿನ್ ಪ್ರೊಡಕ್ಷನ್ ಇದು ಕಡಿಮೆ ಮಾಡುತ್ತೆ ಅಂತಾನೆ ಹೇಳ್ಬೋದು. ಸೊ ಕಡಿಮೆ ಮಾಡಿದಾಗ ಆಟೋಮೆಟಿಕ್ ಆಗಿ ನಿಮ್ಮ ಸ್ಕಿನ್ ಗ್ಲೋಯಿಂಗ್ ಆಗಿ ಕಾಣಿಸುತ್ತೆ. ಯಾವುದೇ ಸ್ಪಾಟ್ಸ್ ಆಗಿರ್ಬೋದು, ಟ್ಯಾನ್ ಆಗಿರ್ಬೋದು, ಪಿಗ್ಮೆಂಟೇಷನ್ ಆಗಿರ್ಬೋದು ಈ ರೇಸ್ ಗಳಿಂದ ಅಟ್ಯಾಕ್ ಬೇಗನೆ ಆಗೋದಿಲ್ಲ. ಸೊ ಆಲ್ರೆಡಿ ಆಗಿತ್ತು ಮೆಲನಿನ್ ಪ್ರೊಡಕ್ಷನ್ ಇಂದ ಅಂತ ಹೇಳಿದ್ರೆ ಸೊ ಮೆಲನಿನ್ ಪ್ರೊಡಕ್ಷನ್ ಇದು ತುಂಬಾ ಚೆನ್ನಾಗಿ ಬೇಗನೆ ಕ್ಯೂರ್ ಮಾಡುತ್ತೆ. ಮತ್ತೆ ಡ್ರೈನೆಸ್ ಅನ್ಸೋದಿಲ್ಲ. ಓಕೆನಾ. ಸೊ ಈ ಒಂದು ಸನ್ಸ್ಕ್ರೀನ್ ಯೂಸ್ ಮಾಡೋದ್ರಿಂದ ಅಥವಾ ನಿಮ್ಮ ಸ್ಕಿನ್ ಡ್ರೈನೆಸ್ ಏನಾದ್ರು ಆಗಿತ್ತು, ನಿಮ್ಮ ಸ್ಕಿನ್ ಡ್ರೈ ಆಗಿತ್ತು ಅಂತ ಹೇಳಿದ್ರೆ ಸೊ ಡ್ರೈನೆಸ್ ನ ಇದು ರಿಪೇರ್ ಮಾಡಿ ನಿಮ್ಮ ಸ್ಕಿನ್ ತುಂಬಾನೇ ಸಾಫ್ಟ್ ಆಗುತ್ತೆ, ತುಂಬಾನೇ ಪ್ಲಂಪರ್ ಸ್ಕಿನ್ ಆಗಿ, ತುಂಬಾನೇ ಸ್ಮೂತ್ ಸ್ಕಿನ್ ಆಗಿ, ಹೆಲ್ದಿ ಸ್ಕಿನ್ ಆಗಿ, ಹೈಟೆಡ್ ಸ್ಕಿನ್ ಆಗಿ ಕಾಣಿಸುತ್ತೆ ಅಂತಾನೆ ಹೇಳ್ಬೋದು. ಲೈಕ್ ಒಂದ್ ರೀತಿ ಮಾಯಿಶ್ಚರೈಸರ್ ಅಪ್ಲೈ ಮಾಡಿದಾಗ ಹೇಗೆ ನಿಮ್ ಫೇಸ್ ಇರುತ್ತೆ ನೋಡಿ, ಸೇಮ್ ಅದೇ ರೀತಿನಲ್ಲೇ ನಿಮ್ಮ ಸ್ಕಿನ್ ಫೀಲ್ ಆಗುತ್ತೆ. ಒಂದ್ ರೀತಿ ಒಂದ್ ರೀತಿ ಚಿಕ್ಕ ಮಕ್ಕಳ ಸ್ಕಿನ್ ಎಲ್ಲ ಇರುತ್ತೆ ನೋಡಿ ಸಾಫ್ಟ್ ಆಗಿ. ಸೊ ಅದೇ ರೀತಿನಲ್ಲೇ ನಿಮ್ಮ ಸ್ಕಿನ್ ಕೂಡ ಕನ್ವರ್ಟ್ ಆಗುತ್ತೆ. ಇಷ್ಟೆಲ್ಲಾ ಬೆನಿಫಿಟ್ಸ್ ಇದು ಪ್ರೊವೈಡ್ ಮಾಡ್ತಿದೆ ಅಂತ ಹೇಳಿದ್ರೆ ಇದ್ರಲ್ಲಿರುವಂತ 4 ಮೇನ್ ಆಕ್ಟಿವ್ ಇಂಗ್ರೀಡಿಯೆಂಟ್ಸ್ ಗಳು ಇದರಲ್ಲಿದೆ. ಸೊ ಹಾಗಾಗಿ ನಿಮ್ಗೆ ಇಷ್ಟು ಬೇಗ ರಿಸಲ್ಟ್ ಸಿಗುವಂತದ್ದು ಮತ್ತೆ ಸ್ಕಿನ್ ಪ್ರಾಬ್ಲಮ್ಸ್ ಎಲ್ಲದೂ ಕೂಡ ಕ್ಲಿಯರ್ ಮಾಡುತ್ತೆ. ಹಾಗಾದ್ರೆ ಯಾವೆಲ್ಲ ಆಕ್ಟಿವ್ ಇಂಗ್ರೀಡಿಯೆಂಟ್ಸ್ ಗಳು ಅಂತ ಹೇಳಿದ್ರೆ ಸೊ ಫಸ್ಟ್ ಒನ್ ಬಂದು ಅಲ್ಫಾ ಅರ್ಬಿಟಿನ್ ಇದೆ. ಅಂಡ್ ಸೆಕೆಂಡ್ ಒನ್ ಬಂದು ಅಕ್ವಾಜೈಲ್ ಇದೆ. ಅಂಡ್ ಥರ್ಡ್ ಒನ್ ಬಂದು ಸನ್ ಕ್ಯಾಟ್ ಡಿ ಇದೆ. ಅಂಡ್ ಫೋರ್ತ್ ಒನ್ ಬಂದು ಅಲೋವೆರಾ ಇದೆ. ಓಕೆನಾ. ಸೊ ಈ 4 ಪವರ್ಫುಲ್ ಆಕ್ಟಿವ್ ಇಂಗ್ರೀಡಿಯೆಂಟ್ಸ್ ಇರೋದ್ರಿಂದ ನಿಮ್ಗೆ ಈ 3 ರೇಸ್ ಇಂದನೂ ಕೂಡ ಪ್ರೊಟೆಕ್ಷನ್ ಸಿಗುತ್ತೆ. ಮತ್ತೆ ಸ್ಕಿನ್ ಅಲ್ಲಿ ಇದ್ದಂತಹ ಪ್ರಾಬ್ಲಮ್ಸ್ ಎಲ್ಲದೂ ಕೂಡ ಕ್ಲಿಯರ್ ಮಾಡಿ ಪಿಗ್ಮೆಂಟೇಷನ್ ಅಂತೂ ಬೇಗನೆ ಕ್ಲಿಯರ್ ಆಗುತ್ತೆ ಅಂತಾನೆ ಹೇಳ್ಬೋದು. ಸೊ ನಿಮ್ಮ ಸ್ಕಿನ್ ಕ್ಲಿಯರ್ ಅಂಡ್ ಹೆಲ್ದಿ ಸ್ಕಿನ್ ಆಗಿ ಅಂಡ್ ಗ್ಲೋಯಿಂಗ್ ಸ್ಕಿನ್ ಆಗಿ ಕನ್ವರ್ಟ್ ಮಾಡುತ್ತೆ. ಈ ಸನ್ಸ್ಕ್ರೀನ್ ಹೇಗೆ ಯೂಸ್ ಮಾಡಬೇಕು ಅಂತ ಹೇಳಿದ್ರೆ ಓನ್ಲಿ ಮಾರ್ನಿಂಗ್ ಟೈಮ್ ಮಾತ್ರ ಯೂಸ್ ಮಾಡಬೇಕು. ಓಕೆನಾ. ಸೊ ನೀವು ಬಿಸಿಲಿಗೆ ಆಚೆ ಹೋಗ್ತಿದ್ದೀರಾ ಅಂತ ಹೇಳಿದ್ರೆ ಬಿಫೋರ್ 15 ಮಿನಿಟ್ಸ್ ಮುಂಚೆನೆ ನೀವು
ನಿಮ್ಮ ಸ್ಕಿನ್ ಕೇರ್ ರೂಟೀನ್ ಲೈಕ್ ಫೇಸ್ ವಾಶ್ ಆಗಿರ್ಬೇಕು, ಮತ್ತೆ ಮಾಯಶ್ಚರೈಸರ್ ಅಥವಾ ಸೀರಮ್ ಏನಾದ್ರು ಯೂಸ್ ಮಾಡ್ತೀರಾ ಅಂತ ಹೇಳಿದ್ರೆ ಸೀರಮ್ ಅಪ್ಲೈ ಮಾಡಿ, ಆಮೇಲೆ ಮಾಯಶ್ಚರೈಸರ್ ಅಪ್ಲೈ ಮಾಡಿ. ಅಂಡ್ ಅದಾದ್ಮೇಲೆ ನೀವು 2 ಫಿಂಗರ್ ಅಲ್ಲಿ ಈ ಒಂದು ಸನ್ಸ್ಕ್ರೀನ್ ತಗೊಂಡು ಓವರ್ ಆಲ್ ನಿಮ್ಮ ಫೇಸ್ ಗೆ ನೀವು ನೀಟಾಗಿ ಅಪ್ಲೈ ಮಾಡ್ಬೇಕು. ಓಕೆನಾ? ಸೊ 15 ಮಿನಿಟ್ಸ್ ಬಿಫೋರ್ ನೀವು ಅಪ್ಲೈ ಮಾಡಿ ಆಮೇಲೆ ಆಚೆ ಹೋಗ್ಬೋದು. ಅಂದ್ರೆ ನೀವೇನಾದ್ರು ಆಫೀಸ್ ಅಥವಾ ಕಾಲೇಜ್ ಏನಾದ್ರು ಹೋಗ್ತಿದ್ದೀರಾ ಅಂತ ಹೇಳಿದ್ರೆ 15 ಮಿನಿಟ್ಸ್ ಬಿಫೋರ್ ನೀವು ಅಪ್ಲೈ ಮಾಡಿ ಇಟ್ಕೊಂಡಿರ್ಬೇಕು. ಸೊ ಅವಾಗ ನಿಮ್ಗೆ ಸನ್ ಪ್ರೊಟೆಕ್ಷನ್ ಇಂದ ತುಂಬಾ ಚೆನ್ನಾಗಿ ಒಂದ್ ರೀತಿ ಕೋಟಿಂಗ್ ಸಿಗುತ್ತೆ ನಿಮ್ಮ ಫೇಸ್ ಗೆ ಅಂತಾನೆ ಹೇಳ್ಬೋದು. ಸೊ ತುಂಬಾ ಬಿಸಿಲು ನೀವು ಏನಾದ್ರು ಇದ್ದೀರಾ ಅಂತ ಹೇಳಿದ್ರೆ ರೀ ಅಪ್ಲೈ ನೀವು 2 to 3 hours ಒನ್ಸ್ ನೀವು ಅಪ್ಲೈ ಮಾಡಿ. ಅದರ್ವೈಸ್ ನೀವೇನ್ ರೀ ಅಪ್ಲೈ ಮಾಡೋ ನೀಡ್ ಇರೋದಿಲ್ಲ. ಸೊ ನೀಡ್ ಇತ್ತು ಅಂತ ಹೇಳಿದ್ರೆ ರೀ ಅಪ್ಲೈ ಮಾಡಿ, ಏನು ವೈಟ್ ಕಾಸ್ಟ್ ಏನು ಅನ್ಸೋದಿಲ್ಲ. ಓಕೆನಾ? ಈ ಸನ್ಸ್ಕ್ರೀನ್ ಯಾರೆಲ್ಲ ಯೂಸ್ ಮಾಡ್ಬೇಕು, ಯಾರಿಗೆ ಸೂಟ್ ಆಗುತ್ತೆ ಅಂತ ಹೇಳಿದ್ರೆ ನಿಮ್ಗೆ ಏನಾದ್ರು ಪಿಗ್ಮೆಂಟೇಷನ್ ಇತ್ತು ಅಥವಾ ನಾನು ಹೇಳಿರುವಂತ ಪ್ರಾಬ್ಲಮ್ಸ್ ಏನಾದ್ರು ನಿಮ್ಮ ಫೇಸ್ ಅಲ್ಲಿ ಇತ್ತು ಅಂತ ಹೇಳಿದ್ರೆ ನೀವು ಯೂಸ್ ಮಾಡಬಹುದು. ಮತ್ತೆ ಎಲ್ಲಾ ಸ್ಕಿನ್ ಟೈಪ್ ವರ್ಗೂ ಕೂಡ ಸೂಟ್ ಆಗುತ್ತೆ. ಎಬೋ 18 ಇಯರ್ಸ್ ಇದ್ದೀರಾ, ಗಂಡ್ ಮಕ್ಳಾಗಿರ್ಬೋದು ಹೆಣ್ಮಕ್ಳಾಗಿರ್ಬೋದು, ಸೊ ಯಾರ್ ಬೇಕಾದ್ರೂ ಕೂಡ ಯೂಸ್ ಮಾಡಬಹುದು, ಸೂಟ್ ಆಗುತ್ತೆ. ಬಿಲೋ 18 ಇಯರ್ಸ್ ಇದ್ದೀರಾ, ಪ್ರೆಗ್ನೆಂಟ್ ಲೇಡೀಸ್ ಇದ್ದೀರಾ, ಬ್ರೆಸ್ಟ್ ಫೀಡಿಂಗ್ ಮದರ್ಸ್ ಇದ್ದೀರಾ ಅಂದ್ರೆ ನೀವು ಯೂಸ್ ಮಾಡ್ಲಿಕ್ಕೆ ಹೋಗ್ಬೇಡಿ, ನಿಮ್ಗೆ ಸೂಟ್ ಆಗೋದಿಲ್ಲ. ಓಕೆನಾ? ನೀವು ಕೇಳ್ಬೋದು ಮ್ಯಾಮ್ ನಮ್ ಫೇಸ್ ಗ್ಲೋಯಿಂಗ್ ಆಗ್ಲಿಕ್ಕಾದ್ರೂ ನಾವು ಯೂಸ್ ಮಾಡ್ಬೋದಾ ಅಂತ ಹೇಳಿ. ಸೊ ಅಫ್ಕೋರ್ಸ್ ಯೂಸ್ ಮಾಡಬಹುದು. ಅಂದ್ರೆ ಫ್ಯೂಚರ್ ಅಲ್ಲಿ ನಿಮ್ಗೆ ಪಿಗ್ಮೆಂಟೇಷನ್ ಬರ್ದೇ ಇರೋ ಹಾಗೆ ಪ್ರೊಟೆಕ್ಷನ್ ಬೇಕು, ಈ 3 ರೇಸ್ ಇಂದ ನಮ್ಗೆ ಪ್ರೊಟೆಕ್ಷನ್ ಬೇಕು ಅಂತ ಹೇಳಿದ್ರೆ ಸೊ ನೀವು ಕೂಡ ಯೂಸ್ ಮಾಡಬಹುದು. ಏನು ಸೈಡ್ ಎಫೆಕ್ಟ್ ಆಗೋದಿಲ್ಲ, ಬಿಕಾಸ್ ಇದು ಎಲ್ಲಾ ಸ್ಕಿನ್ ಟೈಪ್ ಅವ್ರಿಗೂ ಕೂಡ ಸೂಟ್ ಆಗುತ್ತೆ. ಬಟ್ ನೀವು ಎಬೋ 18 ಇಯರ್ಸ್ ಆಗಿರ್ಬೇಕು. ಓಕೆನಾ? ಸೊ ಫೈನಲ್ ಆಗಿ ಸನ್ಸ್ಕ್ರೀನ್ ಎಷ್ಟು ಪ್ರೈಸ್ ಸಿಗುತ್ತೆ ಅಂತ ಹೇಳಿ. ಸೊ ಈ ಸನ್ಸ್ಕ್ರೀನ್ ತುಂಬಾ ಕಡಿಮೆ ಪ್ರೈಸ್, ಬಿಲೋ 500 ಲೈಕ್ 450 ರುಪೀಸ್ ಅಲ್ಲೆಲ್ಲ ಸಿಗುತ್ತೆ 50 ಗ್ರಾಮ್ಗೆ. ಸೊ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಮತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತಾರೆ. ಸೊ ಆಫರ್ ನಡೀತಾ ಇದೆ, ಸ್ವಲ್ಪ ಕಡಿಮೆ ಪ್ರೈಸ್ ಅಲ್ಲಿ ನಿಮ್ಗೆ ಸಿಗುತ್ತೆ. ಇಷ್ಟ ಆದ್ರೆ ನೀವು ಕೂಡ ಪರ್ಚೇಸ್ ಮಾಡಬಹುದು. ಅದರ್ವೈಸ್ ನೀವು ಆಫ್ಲೈನ್ ಅಂತ ಹೇಳಿದ್ರೆ ಫಾರ್ಮಸಿ ಶಾಪ್ ಅಲ್ಲೆಲ್ಲ ಸಿಗುತ್ತೆ, ಕೇಳಿ ನೋಡಿ. ಓಕೆನಾ? ಐ ಹೋಪ್ ಇವತ್ತಿನ ವಿಡಿಯೋ ನಿಮ್ಗೆ ತುಂಬಾನೇ ಯೂಸ್ಫುಲ್ ಆಯ್ತು ಅಂಡ್ ತುಂಬಾ ಇಷ್ಟ ಆಯ್ತು ಅಂತ ಅನ್ಕೊಂಡಿದೀನಿ. ಸೊ ಯಾರಿಗೆಲ್ಲ ಪಿಗ್ಮೆಂಟೇಷನ್ ಆಲ್ರೆಡಿ ತುಂಬಾ ಬಂದ್ಬಿಟ್ಟಿದೆ, ನೀವೇನಾದ್ರು ಲೈಟ್ ಕೇರ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಈ ಒಂದು ಸನ್ಸ್ಕ್ರೀನ್ ನೀವು ಯೂಸ್ ಮಾಡಬಹುದು. ಅಂಡ್ ಮತ್ತೆ ನಾನು ಟಿಂಟೆಡ್ ಸನ್ಸ್ಕ್ರೀನ್ ಕೂಡ ಯೂಸ್ ಮಾಡಿ ಅಂತಾನು ಕೂಡ ಹೇಳ್ತೀನಿ ಅಲ್ವಾ. ಸೊ ನೀವು ಟಿಂಟೆಡ್ ಸನ್ಸ್ಕ್ರೀನ್ ಕೂಡ ಯೂಸ್ ಮಾಡಬಹುದು, ನಿಮ್ಗೆ ಅವಾಗ್ಲೂ ಕೂಡ ಪಿಗ್ಮೆಂಟೇಷನ್ ಕಡಿಮೆ ಆಗುತ್ತೆ. ಸೊ ಬಟ್ ಈ ಸನ್ಸ್ಕ್ರೀನ್ ಯಾಕೆ ಬೆಸ್ಟ್ ಅಂತ ಹೇಳಿದ್ರೆ 3 ರೇಸ್ ಇಂದ ನಿಮ್ಗೆ ಪ್ರೊಟೆಕ್ಷನ್ ಸಿಗುತ್ತೆ. ಓಕೆನಾ? ಬರೀ ನಿಮ್ಗೆ 2 ರೇಸ್ ಇಂದ ಪ್ರೊಟೆಕ್ಷನ್ ಸಿಗೋ ಸನ್ಸ್ಕ್ರೀನ್ ಗಳು ನೀವು ಸಾಕಷ್ಟು ನೋಡಿರ್ತೀರಾ, ಕೇಳಿರ್ತೀರಾ, ಯೂಸ್ ಮಾಡಿರ್ತೀರಾ. ಬಟ್ ಈ ಸನ್ಸ್ಕ್ರೀನ್ 3 ರೇಸ್ ಇಂದ ನಿಮ್ಗೆ ಪ್ರೊಟೆಕ್ಷನ್ ಸಿಗುತ್ತೆ. ಬ್ಲೂ ಲೈಟ್, UVA ಮತ್ತೆ UVB. ಸೊ ಈ ರೀತಿ ರೇಸ್ ಗಳಿಂದ ನಿಮ್ಗೆ ಸನ್ ರೇಸ್ ಇಂದ ಪ್ರೊಟೆಕ್ಷನ್ ಸಿಗುತ್ತೆ. ಸೊ ಹಾಗಾಗಿ ಇಷ್ಟ ಆದ್ರೆ ನೀವು ಕೂಡ ಯೂಸ್ ಮಾಡಿ. ಲಿಂಕ್ ಇರುತ್ತೆ ಡಿಸ್ಕ್ರಿಪ್ಷನ್ ಮತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ. ಓಕೆನಾ? ಸೊ ಈ ವಿಡಿಯೋದಲ್ಲಿ ಏನಾದ್ರು ಡೌಟ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ, ನಾನು ಆನ್ಸರ್ ಮಾಡ್ತೇನೆ. ಹಾಗೆ ಈ ವಿಡಿಯೋನ ಎಲ್ರಿಗೂ ಕೂಡ ತಪ್ಪದೆ ಶೇರ್ ಮಾಡಿ, ಅವ್ರಿಗೂ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.